ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಒಂದು ಹೊಸ ರೀತಿಯ ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಬ್ರೈಡಲ್ ಅಂದ ತಕ್ಷಣ ಫುಲ್ ಹೆವಿ ಬೀಡ್ಸ್ ಇದ್ದರೆ ಹೈಲೈಟ್ ಆಗಿ ಕಾಣಿಸುತ್ತೆ. ಬಟ್ ಈ ಸೀರೆಗೆ ನಾನು ಬೀಡ್ಸನ್ನ ಸ್ವಲ್ಪ ಕಡಿಮೆನೇ, ಜಸ್ಟ್ ಒಂದು ಬೀಡ್ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೀರೆ ತುಂಬಾ ಗ್ರ್ಯಾಂಡ್ ಆಗಿದೆ. ಗೋಲ್ಡು ಮತ್ತು ಗ್ರೀನ್ ಹಾಗೆ ರಾಣಿ ಪಿಂಕಲ್ಲಿ ಕಲರ್ ಕಾಂಬಿನೇಷನ್ ಸೀರೆ ತುಂಬ ಗ್ರ್ಯಾಂಡಾಗಿ ಇರೋದ್ರಿಂದ ಇದಕ್ಕೆ ಬೀಡ್ ಅಷ್ಟೊಂದು ಬೇಡ. ಜಸ್ಟ್ ನಾನು ಕಂಪ್ಲೀಟಾಗಿ ಥ್ರೆಡ್ ವರ್ಕಿಂದ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಬೀಡ್ಸ್ ಇಷ್ಟ ಇಲ್ಲ ಖಂಡಿತವಾಗ್ಲೂ ಡಿಸೈನ್ ಟ್ರೈ ಮಾಡಿ. ತುಂಬ ಸ್ಮಾಲ್ ಸೈಜಲ್ಲಿ ಬರುತ್ತೆ, ಬಟ್ ಲುಕ್ ಮಾತ್ರ ಎಲಿಗೆಂಟ್ ಲುಕ್ ಅಂತಲೇ ಹೇಳ್ಬೋದು. ಈ ಡಿಸೈನ ಖಂಡಿತವಾಗ್ಲೂ ನೀವು ಅನಿಸುತ್ತೆ ಟ್ರೈ ಮಾಡಿ. ಇದಕ್ಕೆ ದಾರ ಬಂದು ಸ್ಯಾರಿಲಿರುವಂಥ 3 ಕಲರು ದಾರಗಳನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ದಾರಗಳನ್ನು ಬಂದು ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಎಲ್ಲನೂ 6 ಎಳೆನೇ ಮಾಡ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ನಿಮಗೇನಾದರೂ ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ನಮ್ಮ ವಿಡಿಯೋ ಸ್ಕ್ರೀನ್ ಮೇಲೆ ಶಾಪಿಂಗ್ ಶೋ ಆಗ್ತಿರುತ್ತೆ. ನೀವು ಅಲ್ಲಿ ನಿಮಗೆ ಇಷ್ಟವಾದಂಥ ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ಕೋಬೋದು. ನೋಡಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ತುದಿಗೆ ಸೆರಗಿಗೆ ಸೂಜಿನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಯಾವಾಗಲೂ 2 ಸತಿ ಲಾಕ್ ಮಾಡ್ತೀನಲ್ವ, ಇಲ್ಲಿ ಕೂಡ ನಾನು ಸೇಮ್ ಅದೇ ರೀತಿ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕ್ತಾ ಇದ್ದೀನಿ. 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಈಗ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಗಳನ್ನ ಹಾಕಿ ಈ 4 ಚೈನ್ಸು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಮಾಡಿಕೊಂಡು ಮತ್ತೆ ಈ 4 ಚೈನ್ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಮತ್ತು ಈ 4 ಚೈನು ಮತ್ತೆ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಒಂದು ಪಾಯಿಂಟಿಗೆ ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ನೋಡಿ, ಫಸ್ಟ್ ಸ್ಟೆಪ್ಪು 4 ಚೈನ್ಗಳನ್ನ ಹಾಕ್ಕೊಂಡು ಅದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ನೀವು ಈ ರೀತಿ ಚೈನ್ ಅನ್ನೋದು ಹಾಕಿ ಒಂದು ಸ್ಟೆಪ್ ಅನ್ನೋದು ಫಿನಿಶಿಂಗ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ 4 ಚೈನ್ಗಳನ್ನ ಹಾಕ್ಕೊಂಡು ಫಸ್ಟು ಒಂದು ರೌಂಡನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಸ್ವಲ್ಪ. ಸೊ ಫಸ್ಟ್ ಸ್ಟೆಪ್ಪು ಕಂಪ್ಲೀಟಾಗಿ 4 ಚೈನ್ಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಈಗ 2ನೇ ಸ್ಟೆಪ್ಪಲ್ಲಿ ನೋಡಿ, ನಾನು ಈಗ ಗ್ರೀನ್ ಕಲರ್ ದಾರ ಸೇಮ್ ಮತ್ತೆ ಅದೇ 6 ಎಳೆ ದಾರನೇ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ನಾನು ಕಲರ್ ದಾರನ ಚೇಂಜ್ ಮಾಡ್ತಾ ಇದ್ದೀನಿ. ಸೇಮ್ ಪಲ್ಲು ಬಂದು ಈ ಕಲರ್ ಇರೋದ್ರಿಂದ ಚೈನ್ ಬಂದು ಅದೇ ರೀತಿ ಹಾಕಿದ್ದೀನಿ. ಪರ್ಫೆಕ್ಟಾಗಿ ದಾರನ ತೊಗೊಂಡಿದ್ದೀನಿ. ಸ್ವಲ್ಪ ಕ್ಯಾಮ್ರದಕ್ಕೆ ಆಪೋಸಿಟ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಅಷ್ಟೇ. ಫಸ್ಟ್ ನೋಡಿ, ಇಲ್ಲೇನು 2 ಲಾಕನ್ನು ಹಾಕಿದ್ದೀವಲ್ವ, ಈ 2 ಲಾಕಲ್ಲಿ ಮತ್ತೆ ನೀಡಲ್ನ ಹಾಕಿಬಿಟ್ಟು ಮೇಲೆ ಕಲರ್ ದಾರನ ನಿಧಾನಕ್ಕೆ ಈ ರೀತಿ ಎಳ್ಕೊಂಡು ಇದನ್ನು ಫಸ್ಟ್ ಇದರಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಇಲ್ಲಿ 4 ಚೈನ್ಗೆ ಹಾಕಿದ್ದೀವಲ್ಲ, ಈ 4 ಚೈನಲ್ಲಿ ಕೂಡ ನೀಡಲ್ನ ಹಾಕಿ ಮತ್ತು ದಾರನ ತೊಗೊಂಡು ಫಸ್ಟ್ ಒಂದು ಸರಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 1 2 3 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಈಗ ಮತ್ತೆ ಇದೇ 4 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸತೆ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗ್ ಏನು 2 ಚೈನ್ ಇದೆಯಲ್ಲ ಅದು ಕೌಂಟ್ ತೊಗೊಂಡಿಲ್ಲ ನಾನು. ಆ ಕೌಂಟ್ ಬಿಟ್ಬಿಟ್ಟು ಒಂದು ಡಬಲ್ ಕ್ರೋಶೆ ಆಗಿದೆ. ಇದು ಬಂದು 2ನೇ ಡಬಲ್ ಕ್ರೋಶೆ, ಇದು ಬಂದು 3, ಇದು ಬಂದು 4. ಸ್ಟಾರ್ಟಿಂಗ್ 3 ಚೈನ್ ಹಾಕಿ ಆ ಕೌಂಟ್ ಬಿಟ್ಬಿಟ್ಟು ನಾನು ಇಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ಜಸ್ಟ್ ಒಂದು ಚೈನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 4 ಚೈನಲ್ಲಿ ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸರಿ ಮತ್ತು ಸೇಮ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು 4 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಒಂದು ಡಬಲ್ ಕ್ರೋಶೆ ಕಂಬ. ಸೊ ಇಲ್ಲಿ ನಾನು 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಈ ಒಂದು 4 ಚೈನಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಚೈನ್ ಇದೆ, ಆ ಚೈನ್ ಇದ್ದಂತೂ ಅದು ಕೌಂಟ್ ಬೇಕಾಗಿಲ್ಲ. ಹಾಗೆ ಆ ಚೈನ್ ಬಿಟ್ಬಿಟ್ಟು 4 ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇರುವಂಥ 4 ಚೈನಲ್ಲಿ ಕೂಡ 4 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ವರ್ಕ್ ಹಾಕಿದ ಮೇಲೆ ಜಸ್ಟ್ ಒಂದು ಚೈನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನೆಕ್ಸ್ಟ್ 4 ಚೈನಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ 4 ಡಬಲ್ ಕ್ರೋಶೆನ
ವರ್ಕ್ ಮಾಡ್ಕೋಬೇಕು. ತುಂಬ ಈಸಿ ಡಿಸೈನು, ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮೇನ್ ಏನಪ್ಪ ಅಂದರೆ ಬೀಡ್ಸ್ ಜಾಸ್ತಿ ಇಲ್ಲ ಫ್ರೆಂಡ್ಸ್, ಇದಕ್ಕೆ ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ರಿಚ್ ಆಗಿರುವಂಥ ಸೀರೆಗೆ ಇವತ್ತು ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಥ್ರೆಡ್ ವರ್ಕ್ ಮಾಡಿ ವರ್ಕ್ ಹಾಕ್ಸ್ಕೊಂಡ್ರೆ ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಕಲರ್ ಹೋಗುತ್ತೆ, ಬೀಡ್ಸು ಅನ್ನೋದು ಯಾವುದೇ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಒಂದು ರೀತಿ ತುಂಬ ಲಾಂಗ್ ಟೈಮ್ ಆದರೂ ಕೂಡ ಚೆನ್ನಾಗಿರುತ್ತೆ ಈ ಡಿಸೈನು. ಸ್ಟಾರ್ಟಿಂಗಲ್ಲೇ ತುಂಬ ಹಾಕ್ಕೊಟ್ಟಿದ್ದೆ, ಇದು ಸ್ವಲ್ಪ ಕಡಿಮೆ ಆಗಿತ್ತು. ಇವತ್ತು ಮತ್ತೆ ಈ ಡಿಸೈನ್ನ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಾಕಿದ ಮೇಲೆ ಕಾಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಇದೆ ಅಂತ. ಮತ್ತೆ ನೋಡಿ, ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಇರುವಂಥ ಇದರಲ್ಲಿ ಹೋಗಿ ಮತ್ತೆ ಡಬಲ್ ಕ್ರೋಶೆ ಕಮ್ಮನ್ನು ಹಾಕಿ ವರ್ಕ್ ಮಾಡ್ಕೊತಾ ಇದ್ದೀನಿ. 4 ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಮಾತಾಡ್ತಾನೆ ಒಂದು ಚೈನ್ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಚೈನ್ನ ಹಾಕ್ಕೊಳ್ಳೋಣ. 4 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೀವು ಕಂಪಲ್ಸರಿ ಒಂದು ಚೈನ್ ಹಾಕ್ಕೊಂಡೆ ನೆಕ್ಸ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ನೆಕ್ಸ್ಟು 4 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ 4 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು ಕಂಪ್ಲೀಟಾಗಿ. ಮತ್ತೆ 2ನೇ ಸ್ಟೆಪ್ ಬಂದು ಇದೇ ರೀತಿ ಕಂಟಿನ್ಯೂ ಆಗಿ ನೀವು ಹಾಕ್ಕೊಂಡು ಹೋಗಬೇಕು. ಎಲ್ಲಿ ಏನು ಚೇಂಜಸ್ ಬರೋದಿಲ್ಲ. ಪ್ರತಿಯೊಂದು 4 ಚೈನ್ಗಳೇನಿದೆಯಲ್ಲ, ಆ 4 ಚೈನಲ್ಲಿ 4 ಡಬಲ್ ಕ್ರೋಶೆ ಕಂಬ, ಹಾಗೆ ಒಂದು ಚೈನ್ನ ಹಾಕಿ ಮತ್ತು ನೆಕ್ಸ್ಟ್ 4 ಕಂಬಗಳನ್ನ ನೆಕ್ಸ್ಟ್ 4 ಚೈನಲ್ಲಿ ನೀವು ವರ್ಕ್ ಮಾಡ್ಕೋಬೇಕು. ಸೊ ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಬರುತ್ತೆ. ಸೊ ಇದೇ ರೀತಿ ಕಂಪ್ಲೀಟಾಗಿ ನೀವು ಸ್ಯಾರಿ ಫುಲ್ಲಾಗಿ 2ನೇ ಸ್ಟೆಪ್ಪನ್ನು ಫಿನಿಶಿಂಗ್ ಮಾಡಬೇಕಾಗತ್ತೆ. 2ನೇ ಸ್ಟೆಪ್ಪಲ್ಲಿ ಈ ರೀತಿ ಕಂಪ್ಲೀಟಾಗಿ 4 ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು 2ನೇ ಸ್ಟೆಪ್ ಫಿನಿಶಿಂಗ್ ಮಾಡಬೇಕಾಗತ್ತೆ. ಈಗ ಥರ್ಡ್ ಸ್ಟೆಪ್ಪಲ್ಲಿ ನೋಡಿ ಯಾವ ರೀತಿ ಹಾಕೋದು ಅಂತ. 2 ಕಡೆ ಕೂಡ ಇದು ಸೇಮ್ ಕಾಣಿಸುತ್ತೆ, ಯಾಕಂದರೆ ಬೀಡ್ಸ್ನ ಜಾಸ್ತಿ ಹಾಕೋದಿಲ್ಲ. ನೀವು 2 ಕಡೆ ಕೂಡ ಈ ಡಿಸೈನು ಸೇಮ್ ರೀತಿ ಬರುತ್ತೆ. ಈಗ ನೋಡಿ, 3ನೇ ಸ್ಟೆಪ್ಪಲ್ಲಿ ನಾನು ಸ್ಯಾರಿಯಲ್ಲಿರುವಂಥ ಗೋಲ್ಡ್ ಕಲರ್ ದಾರನ ತೊಗೊಂಡಿದ್ದೀನಿ. ಫಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ ಏನು ಲಾಕ್ ಮಾಡಿದ್ದೀವಲ್ವ, ಆ ಒಂದು 2 ಚೈನ್ ಏನಿದೆಯಲ್ಲ ಅದರೊಳಗಡೆ ಚೈನ್ ಥರ ಕಾಣಿಸ್ತಾ ಇರುತ್ತೆ, ಅಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊತಾ ಇದ್ದೀನಿ. ಎಳ್ಕೊಂಬಿಟ್ಟು ಇಲ್ಲಿ ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಬಿಟ್ಟು ಆಮೇಲೆ ಮತ್ತೆ 2 ಚೈನಲ್ಲಿ ಒಂದು ಸತಿ ಹೋಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಪುಟ್ಟದಾಗಿ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ, ಕುಚ್ಚು ಕಟ್ಟೋದಕ್ಕೆ ಬೇಕಲ್ವ, ಹಂಗಾಗಿ ಒಂದು ಪುಟ್ಟದಾದಂಥ ಒಂದು 2 ಚೈನ್ಗಳನ್ನ ಹಾಕಿಬಿಟ್ಟು ಈಗ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ಮಧ್ಯದಲ್ಲಿ ಏನು ಒಂದು ಚೈನ್ ಹಾಕಿದ್ದೀವಲ್ವ, ಒಂದು ಚೈನ್ ಹಾಕಿ 4 ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ವ, ಈ ಒಂದು ಕಂಬದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸತಿ ಆದಷ್ಟು ನೀವು ಸ್ವಲ್ಪ ಚಿಕ್ಕದಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಇದನ್ನು ಜಾಸ್ತಿ ಎಳೆಯುತ್ತಾ ಹಾಗೆ ಇದು ಮಾಡೋದು ಬೇಡ. ಎಷ್ಟು ಚಿಕ್ಕದಾಗಿ ಆಗುತ್ತೋ ಅಷ್ಟು ಚಿಕ್ಕದಾಗಿ ನೀವು ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಾಯಿಂಟ್ ಏನು ಒಂದು ಚೈನ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ವ, ಆ ಒಂದು ಪ್ಲೇಸಲ್ಲೇ ಒಂದು 5 ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಫಸ್ಟು 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ನಾನು ಪುಟ್ಟದಾಗಿ ಹಾಕಿದ್ದೀನಿ, ಅದಕ್ಕೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. 8 ಎಳೆ ಆದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಷ್ಟೇ. ನೀವೇನಾದರೂ 8 ಎಳೆ ದಾರ ತೊಗೊಂಡಿದ್ರೆ 4 ಡಬಲ್ ಕ್ರೋಶೆನ ಹಾಕ್ಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ 6 ಎಳೆ ತೊಗೊಂಡಿರೋದ್ರಿಂದ ನಾನು 5 ಡಬಲ್ ಕ್ರೋಶೆನ ಹಾಕಿ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು, ಈ ಬೀಡ್ಸ್ ಕೂಡ ಬೇಕಾಗಿಲ್ಲ, ಬಟ್ ಏನಪ್ಪ ಅಂದರೆ ಆ ಒಂದು ಶೇಪ್ ಬರುತ್ತೆ, ಅದ್ರಗೋಸ್ಕರ ಈ ಒಂದು ಸ್ಮಾಲ್ ಬೀಡನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಗೋಲ್ಡಲ್ಲಿ ಅಷ್ಟೊಂದು ಹೈಲೈಟ್ ಆಗಿ ಬೀಡ್ಸ್ ಕಾಣಿಸೋದಿಲ್ಲ. ಇದು ಮೇಯ್ನಾಗಿ ನಾನು ಹೇಳಿದ್ನಲ್ಲ, ಜಸ್ಟ್ ಒಂದು ಶೇಪ್ ಚೆನ್ನಾಗಿ ಬರುತ್ತೆ ಅನ್ನೋಗೋಸ್ಕರ ಈ ಒಂದು ಬೀಡನ್ನ ಹಾಕಿದ್ದೀನಿ ಅಷ್ಟೇ. ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಥ್ರೆಡ್ ವರ್ಕಲ್ಲೇ ಕೂಡ ನೀವು ಮಾಡ್ಕೋಬೋದು. ನೋಡಿ, 5 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಬೀಡನ್ನ ಹಾಕಿದ ಮೇಲೆ ಇಲ್ಲಿ ಯಾವುದೇ ಒಂದು ಬೀಡ್ ಲಾಕ್ ಹಾಕೋದು ಬೇಡ. ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಇದೇ ಪಾಯಿಂಟಲ್ಲೇ ಅಂದರೆ ಫಸ್ಟ್ ಒಂದು ಚೈನಲ್ಲಿ ಏನು ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಿದ್ದೀವಲ್ವ, ಅದೇ ಒಂದು ಚೈನಲ್ಲಿ ಈ ಕಡೆ ಕೂಡ ನಾನು 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. 1 ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಈ ರೀತಿ 2ರಿಂದ 1 ಸತಿ 2ರಿಂದ 1 ನೀಡಲ್ ಅಂದರೆ ಸೂಜಿ ಮೇಲೆ ಇದೆ, 2 ಸತಿ ದಾರನ ಸುತ್ಕೋಬೇಕು ಮತ್ತು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಕಡೆ ಕೂಡ 5 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ, ಈ ಕಡೆ ಕೂಡ 5 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈಗ ಈ ಕಡೆ ಏನು ನಾವು 4 ಕಂಬಗಳನ್ನ ಹಾಕಿದ ಮೇಲೆ ಇಲ್ಲಿ ಒಂದು ಚೈನ್ ಏನಿದೆಯಲ್ವ, ಅಲ್ಲಿ ನೀವು ಇದನ್ನು ಲಾಕ್ ಮಾಡ್ಕೋಬೇಕು. ಬೇಕಿದ್ರೆ ನೀವು ಒಂದು ತುಂಬ ಎಳೆಯುತ್ತಾ ಲಾಂಗ್ ಆಯಿತು ಅಂದರೆ ಒಂದು ಚೈನ್ನ ಹಾಕ್ಕೊಂಡು ಇಲ್ಲೇನು ನಾವು ಕೆಳಗಡೆ ಲಾಕ್ ಏನಿದೆಯಲ್ಲ, ಒಂದು ಚೈನ್ ಏನಿದೆಯಲ್ಲ ಡಬಲ್ ಕ್ರೋಶೆ ಹಾಕಿ ಮುಂಚೆ ಒಂದು ಚೈನ್ ಲಾಕ್ ಮಾಡಿ ಹಾಕಿರ್ತೀವಲ್ವ, ಆ ಒಂದು ಚೈನಲ್ಲಿ ಈ ಡಿಸೈನ್ನ
ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ಒಂದು ಚೈನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಆಚೆಗೆ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಬರುತ್ತೆ. ಈ ಒಂದು ಚಿಕ್ಕ ಪ್ಲೇಸಲ್ಲೇ ಒಂದು ಸ್ಮಾಲ್ ಕುಚ್ಚನ್ನು ಹಾಕಬೇಕು. ಇದಕ್ಕೂ ಕೂಡ ಅಷ್ಟೇ ಕಂಪ್ಲೀಟಾಗಿ ಸ್ಮಾಲ್ ಕುಚ್ಚೇ ಬರುತ್ತೆ, ಬಿಗ್ ಕುಚ್ಚು ಬರಲ್ಲ. ಒಂದು ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು. ಜಸ್ಟ್ ಒಂದು ಚೈನ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 4 ಚೈನ್ ಕಂಬಗಳ ಬಿಟ್ಬಿಟ್ಟು ಇಲ್ಲಿ ಒಂದು ಚೈನ್ ಏನಿದೆಯಲ್ಲ ಈ ಚೈನಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಎರಡರಿಂದ ಒಂದು ಸರ್ತಿ ಇಲ್ಲಿ ಕೂಡ ನಾನಿಲ್ಲಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ಇಲ್ಲಿ ಕೂಡ ನಾನು 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. 5 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 5 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಒಂದು ಬೀಡನ್ನ ಹಾಕಿ ಒಂದು ಬೀಡನ್ನ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಮತ್ತೆ ಅದೇ ಪಾಯಿಂಟಲ್ಲೇ ಮತ್ತೆ ಈ ಕಡೆ ಕೂಡ 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಈ ಚೈನಲ್ಲಿ ಹೋಗಿ ಆ ಒಂದು ಚೈನ್ ಏನು ಹಾಕಿದ್ದೀವಲ್ವ ಅಲ್ಲೇ ವರ್ಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಕಡೆ ಕೂಡ 5 ಸತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು ಎರಡರಿಂದ ಒಂದು ಸತಿ ಈ ಕಡೆ ಕೂಡ 5 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಜಸ್ಟ್ ಒಂದು ಚೈನ ಹಾಕಿ ಮತ್ತು ನೆಕ್ಸ್ಟ್ ಹಾಕಿರುವಂಥ ಚೈನಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ ಹಾಕಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಇರುವಂಥ ಒಂದು ಚೈನಲ್ಲಿ ಹೋಗಿ ನೀಡಲ್ ಹಾಕಿ ದಾರನ ತೊಗೊಂಡು ಎರಡರಿಂದ ಒಂದು ಸತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ ಮತ್ತು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೇಮ್ ಮತ್ತು 5 ಡಬಲ್ ಕ್ರೋಶೆ ಕಂಬ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತು ಈ ಸೈಡಲ್ಲಿ ಕೂಡ 5 ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಕೆಳಗಡೆ ಏನು ನಾವು ಒಂದು ಚೈನ್ ಹಾಕಿದ್ದೀವಲ್ಲ ಆ ಚೈನಲ್ಲಿ ಟೋಟಲ್ ಆಗಿ 10 ಬರೀ ಡಬಲ್ ಕ್ರೋಶೆ ಕಂಬಗಳನ್ನ ಮೇಲೆ ಆಚೆಯಲ್ಲಿ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ ಕಂಪ್ಲೀಟಾಗಿ ಮೇಲೆ ಹಾಕುವಂಥ 3rd ಸ್ಟೆಪ್ಪನ್ನು ನೀವು ವರ್ಕ್ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ ನೀವು ಕುಚ್ಚು ಕಟ್ಕೊಂಡ್ಬಿಟ್ರೆ ಡಿಸೈನ್ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ. ತುಂಬ ಹಾಕೋದಕ್ಕೆ ಈಸಿ ಇದೆ ಫ್ರೆಂಡ್ಸ್. ಇದು ನೋಡೋದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ನೋಡಿ ಒಂದ್ಸತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಈ ಕಡೆ ಕೂಡ ನೋಡಿ 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ 3rd ಸ್ಟೆಪ್ಪು ಸ್ಯಾರಿ ಫುಲ್ಲಾಗಿ ನೀವು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕು. ಸೊ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬ ಪುಟ್ಟದಾಗಿ ಬರುತ್ತೆ, ತುಂಬ ದೊಡ್ಡ ಸೈಜ್ ಕೂಡ ಬರಲ್ಲ. ಹಾಗೆ ಕುಚ್ಚು ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಹಾಕಬೇಕು. ಒಂದು 100 ಎಳೆ ದಾರ ತೊಗೊಂಡ್ರೆ ಸಾಕು, ಆ ಒಂದು ಕುಚ್ಚಿಗೆ ಸರೋಗುತ್ತೆ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ನಾನು ಹಾಕಿ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ ವರ್ಕನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಕುಚ್ಚನ್ನ ಹಾಕಿಲ್ಲ. ಕುಚ್ಚು ಹಾಕೋಕ್ಕೆ ಮುಂಚೆ ನಿಮಗೆ ಒಂದು ಸ್ವಲ್ಪ ಸ್ಯಾಂಪಲ್ ಆಗಿ ತೋರಿಸಿದ್ರೆ, ಕೆಲವೊಬ್ಬರಿಗೆ ಈಚೀಚೆಗೆ ಕುಚ್ಚು ಮಾತ್ರ ಬೇಡ ಅಂತ ಇರ್ತಾರಲ್ವ, ಅಂಥವ್ರಿಗೂ ಕೂಡ ಈ ಡಿಸೈನ್ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಮುಂಚೆ ಕೂಡ ಸ್ವಲ್ಪ ತೋರಿಸ್ತಾ ಇದ್ದೀನಿ. ನೋಡಿ ಕಂಪ್ಲೀಟಾಗಿ ವರ್ಕ್ ಬಂದು ಈ ಥರ ಬರುತ್ತೆ. ಕುಚ್ಚು ಇಲ್ಲದೆ ಬಾರ್ಡರ್ ಥರನೂ ತುಂಬಾ ಹೈಲೈಟ್ ಆಗಿ ಡಿಸೈನ್ ಅನ್ನೋದು ಈ ಒಂದು ಡಿಸೈನ್ ಅನ್ನೋದು ಕಾಣಿಸುತ್ತೆ. ನಿಮಗೆ ಕುಚ್ಚು ಬೇಡ ಅಂದರೆ ಇದೇ ರೀತಿ ಕೂಡ ಹಾಕೋಬೋದು ನೀವು ಬಾರ್ಡರ್ ಥರ. ಇಲ್ಲ ಮಧ್ಯದಲ್ಲಿ ಪ್ರತಿ ಒಂದು ಚೈನ್ ಏನಿದೆಯಲ್ಲ ಅದಕ್ಕೆ ಕೂಡ ಒಂದು ಹ್ಯಾಂಗಿಂಗ್ಸ್ ಕ್ರಿಸ್ಟಲ್ ಬೀಡ್ಸ್ ಕೂಡ ಹಾಕ್ಕೊಂಡು ಕುಚ್ಚಿಲ್ಲದೆ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ನೋಡಿ ಫೈನಲ್ ಆಗಿ ಲುಕ್ಕು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಬರುತ್ತೆ. ಥ್ರೆಡ್ ವರ್ಕ್ ಡಿಸೈನ್ ಫ್ರೆಂಡ್ಸ್, ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ಕುಚ್ಚು ಇಲ್ಲದೇನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಇಷ್ಟ ಆಗಿದ್ದರೆ ಕುಚ್ಚು ಇಲ್ಲದೆ ಕೂಡ ನೀವು ಹಾಕೋಬೋದು. ಇದಕ್ಕೆ ಕುಚ್ಚು ಹಾಕಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಡಿಸೈನ್ಗೆ ಕುಚ್ಚು ಹಾಕಿದ ಮೇಲೆ ಲುಕ್ ಬಂದು ನೋಡಿ ಈ ಥರ ಕಾಣಿಸ್ತಾ ಇದೆ. ಸ್ಯಾರಿಯಲ್ಲಿರುವಂಥ 3 ಕಲರು ಕೂಡ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಯಾಕಪ್ಪ ಈ ಡಿಸೈನ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ, ಸೀರೆ ನೀವು ನೋಡ್ಬೋದು ಆಲ್ಮೋಸ್ಟ್ ತುಂಬಾ ಹೆವಿಯಾಗಿ ಗ್ರ್ಯಾಂಡ್ ಲುಕ್ ಇದೆ. ಇಂಥ ಸೀರೆಗೆ ಹೆವಿಯಾಗಿ ಬೀಡ್ಸ್ ಇಲ್ಲದೇ ಈ ಥರ ಥ್ರೆಡ್ ವರ್ಕ್ ಡಿಸೈನ್ನ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ಈ ಒಂದು ಸೀರೆಗೆ ಈ ಥರ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂಟಿ ಪಿನ್ ಮಾಡಿಕೊಂಡಾಗ ನೀವು ಕೈಯಲ್ಲಿ ಸೀರೆನ ಇಟ್ಕೊಂಡಾಗ ಈ ಒಂದು ಹಾಕಿರುವಂಥ ಥ್ರೆಡ್ ವರ್ಕ್ ಡಿಸೈನ್ ಇದೆಯಲ್ಲ ನೀಟ್ ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ಹಂಗಾಗಿ ನಾನು ಈ ಒಂದು ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಇವತ್ತು ಜಾಸ್ತಿ ಮಣಿ ಬಳಸದೇನೆ ಈ ಒಂದು ಡಿಸೈನ್ನ ಹಾಕಿದ್ದೀನಿ. ಸೊ ಲುಕ್ ವೈಸ್ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ಸೊ ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನು ಸ್ವಲ್ಪ ಬಾಳಿಕೆ ಬರುವಂಥ ಡಿಸೈನ್ ಏನಾದರೂ ಹುಡುಕ್ತಾ ಇದ್ದರೆ, ಅಂದರೆ ಲಾಂಗ್ ಟೈಮ್ ನಿಮಗೆ ಏನೂ ಆಗಬಾರ್ದು, ಡಿಸೈನ್ ಹಾಗೇ ಇರಬೇಕು, ಸಿಗ್ದಂಗೆ ಇರಬೇಕು ಅಂದರೆ ಈ ಡಿಸೈನ್ನ ನೀವು
ಆರಾಮಾಗಿ ಹಾಕ್ಕೋಬೋದು. ಅಷ್ಟು ಪರ್ಫೆಕ್ಟಾಗಿ ಹೇಳ್ತೀನಿ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಜನಕ್ಕೆ ನಾನು ಹಾಕಿದ್ದೆ ಇದು. ನಾನು ಕೂಡ ಹಾಕ್ಕೊಂಡಿದ್ದೀನಿ, ಬಟ್ ಅಂತ ಏನೂ ಹಾಳಾಗುವಂಥದ್ದಾಗಲಿ ಕುಚ್ಚು ಅಗಲಾಗೋದು ಹಾಳಾಗೋದು ಯಾವುದು ಪ್ರಾಬ್ಲಮ್ ಬರೋದಿಲ್ಲ ಈ ಒಂದು ಡಿಸೈನ್ಗೆ. ಸೊ ಕಂಪ್ಲೀಟ್ ಲುಕ್ಕು ಈ ಥರ ಇದೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 600ರಿಂದ 700 ರೂಪಾಯಿವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಕಂಪ್ಲೀಟ್ ನೋಡಿ, ಸೀರೆ ಎಲ್ಲ ವರ್ಕ್ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ. ಯಾರು ಬೇಕಿದ್ರೂ ಟ್ರೈ ಮಾಡಿ, ಬಿಗ್ನೆಸ್ಸಿಗೆ ಕೂಡ ತುಂಬ ಈಸಿಯಾಗಿ ಈ ಒಂದು ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.